ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂಥ ಮಾಹಿತಿಯನ್ನು ಪ್ರೌಢಶಾಲಾ ಶಿಕ್ಷಕರ ಆಗುವಂಥ ಕನಸನ್ನು ಹೊಂದಿರುವಂಥ ಎಲ್ಲ ಭಾವಿ ಶಿಕ್ಷಕರುಗಳಿಗೆ ಇದು ಒಂದು ಗುಡ್ ನ್ಯೂಸ್. ಏನಪ್ಪ ಅಂದರೆ, ಇಲ್ಲಿ 2024-25ನೇ ಸಾಲಿನಲ್ಲಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಹಾಗೂ ಮಂಜೂರಾತಿಯನ್ನು ಆಗಿರುವಂತಹ ವಿಷಯವಾರು ಮತ್ತು ಜಿಲ್ಲಾವಾರು ಮತ್ತು ವಿಭಾಗವಾರು ಮತ್ತು ಭಾಷಾವಾರು ಈ ರೀತಿಯಾಗಿ ಡಿವೈಡ್ ಮಾಡಿರುವಂಥ ಹುದ್ದೆಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ವಿಷಯ ಬಂದುಬಿಟ್ಟು 2024-25ನೇ ಸಾಲಿನ ಶಾಲಾ ಶಿಕ್ಷಣ ಇಲಾಖೆಯ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳ ಶಿಕ್ಷಕರ ಮಂಜೂರಾದ ಹುದ್ದೆಗಳ ಭಾಷಾವಾರು, ವಿಷಯವಾರು, ಜಿಲ್ಲಾವಾರು, ವಿಭಾಗವಾರು ಮಾಹಿತಿಯನ್ನು ಈ ಕೆಳಕಂಡಂತೆ ನೀಡಿರುತ್ತದೆ. ಇಲ್ಲಿ ಮೊದಲನೇದಾಗಿ ಸೀರಿಯಲ್ ನಂಬರ್ ಇದೆ, ಆಮೇಲೆ ಡಿವಿಷನ್ ನೇಮ್ ಇದೆ, ಡಿಸ್ಟಿಕ್ ನೇಮ್ ಇದೆ, ಆಮೇಲೆ ವಿಷಯಗಳು PCM, ಆರ್ಟ್ಸ್, CBZ, ಲ್ಯಾಂಗ್ವೇಜ್, ಇಂಗ್ಲೀಷ್, ಹಿಂದಿ, PET ಮತ್ತು ಸ್ಪೆಷಲ್ ಟೋಟಲ್ ಇಷ್ಟು ಒಂದು ವಿಷಯಗಳ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಮೊದಲನೇದಾಗಿ ಬೆಳಗಾವಿ ಡಿವಿಷನ್ನಲ್ಲಿ ಬೆಳಗಾವಿ ಡಿಸ್ಟಿಕ್, ಈ ಬೆಳಗಾವಿ ಡಿಸ್ಟಿಕ್ನಲ್ಲಿ PCMB ಎಷ್ಟಿದೆ ಅಂದರೆ 223, ಆರ್ಟ್ಸ್ 190, CBZ 155, ಲ್ಯಾಂಗ್ವೇಜ್ 180, ಇಂಗ್ಲೀಷ್ 160, ಹಿಂದಿ 140, PET 146, ಸ್ಪೆಷಲ್ 82. ಒಟ್ಟು ಬೆಳಗಾವಿ ಜಿಲ್ಲೆಗೆ 1276 ಪೋಸ್ಟ್ಗಳು ಇವು ಆಗಿರೋದು. ನಂತರ ಅದೇ ರೀತಿಯಾಗಿ ಬಾಗಲಕೋಟೆನಲ್ಲಿ ಒಟ್ಟು ವಿಷಯವಾರು ನೋಡೋದಾದರೆ 1789. ನೀವು ವಿಷಯಗಳನ್ನು ನೀವು ನೋಡ್ಕೋಬೋದು ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ. PCMB, ಆರ್ಟ್ಸು, CBZ, ಲ್ಯಾಂಗ್ವೇಜು, ಇಂಗ್ಲೀಷು, ಹಿಂದಿ, PET, ಸ್ಪೆಷಲ್. ನಾನು ಒಟ್ಟು ಹುದ್ದೆಗಳನ್ನು ಹೇಳ್ತಾ ಹೋಗ್ತೇನೆ. 1789 ಬಾಗಲಕೋಟೆನಲ್ಲಿದೆ. ಅದೇ ರೀತಿ ವಿಜಯಪುರದಲ್ಲಿ ಒಟ್ಟು 1526. ಗದಗ ಡಿಸ್ಟಿಕ್ನಲ್ಲಿ 981 ಪ್ರೌಢಶಾಲಾ ಶಿಕ್ಷಕರ ಒಂದು ಹುದ್ದೆಗಳು ಮಂಜೂರಾಗಿರುತ್ತೆ. ಅದೇ ರೀತಿಯಾಗಿ ಧಾರವಾಡದಲ್ಲಿ 1007 ಹುದ್ದೆಗಳು ಮಂಜೂರಾತಿಯನ್ನು ಪಡೆದಿರುತ್ತವೆ. ಅದೇ ರೀತಿ ಉತ್ತರ ಕನ್ನಡದಲ್ಲಿ 413 ಹುದ್ದೆಗಳು, ಹಾವೇರಿ 1265. ನಂತರ ಬೆಳಗಾವಿ, ಚಿಕ್ಕೋಡಿ ಇದು ಶೈಕ್ಷಣಿಕ ಜಿಲ್ಲೆ, ಹಾಗಾಗಿ 1900 ಪೋಸ್ಟ್ ಖಾಲಿ ಇದ್ದಾವೆ, ಅಲ್ಲಿ ಮಂಜೂರಾತಿಯನ್ನು ನೀಡಿರುತ್ತೆ ವಿಷಯವಾರು. ನಂತರ ಉತ್ತರ ಕನ್ನಡ ಸಿರ್ಸಿ ಇದರಲ್ಲಿ 690. ಇದಿಷ್ಟು ಏನಪ್ಪ ಅಂದರೆ ಬೆಳಗಾವಿ ಡಿವಿಷನ್ನಲ್ಲಿ ಬರುವಂತಹ 9 ಡಿಸ್ಟಿಕ್ಗಳ ಒಂದು ಖಾಲಿ ಹುದ್ದೆಗಳು. ಒಟ್ಟು 10,847 ಇವು ಏನಪ್ಪ ಅಂದರೆ ಮಂಜೂರಾತಿಯನ್ನು ನೀಡಿರುವಂಥ ಹುದ್ದೆಗಳು. ಇದರಲ್ಲಿ ಭರ್ತಿ ಆಗಿರೋವು ಇದ್ದಾವೆ ಮತ್ತು ಭರ್ತಿ ಆಗದೇ ಇರೋವು ಇದ್ದಾವೆ. ನಂತರ ಅದೇ ರೀತಿಯಾಗಿ ಬೆಂಗಳೂರು ಡಿವಿಷನ್ನಲ್ಲಿ ಚಿತ್ರದುರ್ಗದಲ್ಲಿ 1045 ಹುದ್ದೆಗಳು ಖಾಲಿ ಇದ್ದಾವೆ. ದಾವಣಗೆರೆಯಲ್ಲಿ 1250 ಹುದ್ದೆಗಳು ಮಂಜೂರಾತಿಯಾಗಿದೆ. ಶಿವಮೊಗ್ಗದಲ್ಲಿ 1505, ತುಮಕೂರಿನಲ್ಲಿ 1216. ನಂತರ ಕೋಲಾರ 1143. ನಂತರ ಬೆಂಗಳೂರು ಸೌತ್ 1016, ಬೆಂಗಳೂರು ರೂರಲ್ 638, ಬೆಂಗಳೂರು ನಾರ್ತ್ 705. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ 956, ತುಮಕೂರು ಮಧುಗಿರಿ ಶೈಕ್ಷಣಿಕ ಜಿಲ್ಲೆ 860. ನಂತರ ರಾಮನಗರ 892. ಒಟ್ಟು ಈ ಬೆಂಗಳೂರು ಡಿವಿಷನ್ನಲ್ಲಿ 11,226 ಹುದ್ದೆಗಳು ಮಂಜೂರಾತಿಯಾಗಿರುತ್ತೆ. ಅದೇ ರೀತಿಯಾಗಿ ಕಲಬುರಗಿ ಈ ಒಂದು ಡಿವಿಷನ್ನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 2470 ಅತಿ ಹೆಚ್ಚು ಹುದ್ದೆಗಳು ಮಂಜೂರಾತಿಯನ್ನು ಪಡೆದಿರುತ್ತೆ ಕಲಬುರಗಿ. ನಂತರ ಅದೇ ರೀತಿಯಾಗಿ ಬೀದರ್ನಲ್ಲಿ 1501 ಹುದ್ದೆಗಳು. ಅದೇ ರೀತಿಯಾಗಿ ರಾಯಚೂರಿನಲ್ಲಿ ಇದು 2227 ಹುದ್ದೆಗಳು. ಕೊಪ್ಪಳದಲ್ಲಿ 1708 ಹುದ್ದೆಗಳು. ಬಳ್ಳಾರಿನಲ್ಲಿ 1151, ಯಾದಗಿರಿ 1308, ವಿಜಯನಗರ 1196. ಒಟ್ಟು 11,561 ಹುದ್ದೆಗಳು ಇಲ್ಲಿ ಮಂಜೂರಾತಿಯನ್ನು ಪಡೆದಿರುತ್ತೆ. ನಂತರ ಮೈಸೂರು ಡಿಸ್ಟಿಕ್, ಕಲಬುರಗಿ ಆದಮೇಲೆ ಮೈಸೂರು ಡಿಸ್ಟಿಕ್ಕು, ಮೈಸೂರು ಡಿವಿಷನ್ನಲ್ಲಿ
ಟೋಟಲ್ ಆಗಿ ಎಷ್ಟಿದಾವೆ ಅನ್ನೋದು. ಮೈಸೂರು, ಉಡುಪಿನಲ್ಲಿ 1048 ಹುದ್ದೆಗಳು ಮಂಜೂರಾತಿಯಾಗಿರುತ್ತೆ. ಚಿಕ್ಕಮಗಳೂರು ಇದರಲ್ಲಿ 1021, ಮಂಡ್ಯ 1734, ಹಾಸನ್ 1986, ದಕ್ಷಿಣ ಕನ್ನಡ 1386, ಕೊಡಗು 367, ಮೈಸೂರು 2037, ಚಾಮರಾಜನಗರ 739. ಒಟ್ಟು ಹುದ್ದೆಗಳು 10,318. ಟೋಟಲ್ ಆಗಿ ವಿಷಯವಾರು ಮತ್ತು ವಿಭಾಗವಾರು ನೋಡೋದಾದರೆ ಇಲ್ಲಿ PCMB, ಆರ್ಟ್ಸು, ಲ್ಯಾಂಗ್ವೇಜ್ ಎಲ್ಲ ನೋಡೋದಾದರೆ 7,646 ಮತ್ತು ಅದರ ಜೊತೆಗೆ 6,594 ಇವೆಲ್ಲ ವಿಷಯಗಳು ಟೋಟಲ್ ಆಗಿ ಯಾವ್ಯಾವ ವಿಷಯಕ್ಕೆ ಎಷ್ಟು ಹುದ್ದೆಗಳು ಮಂಜೂರಾತಿ ಆಗಿರುತ್ತೆ ಅನ್ನೋದು. ನಂತರ 5,422, 6,304, 5,658, 5,053, 5,205 ಮತ್ತು 2,070 ಒಟ್ಟಾರೆಯಾಗಿ ಮಂಜೂರಾತಿಯನ್ನು ನೀಡಿರುವಂಥ 2024 ಹಾಗೆ 25ರಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಮಂಜೂರಾತಿಯನ್ನು ನೀಡಿರುವಂಥ ಹುದ್ದೆಗಳು 43,952 ಹುದ್ದೆಗಳನ್ನು ಏನು ಮಾಡಿದಾರಪ್ಪ ಅಂದರೆ ಒಟ್ಟಾರೆಯಾಗಿ ಮಂಜೂರಾತಿಯನ್ನು ನೀಡಿರುವಂಥ ಹುದ್ದೆಗಳು. ಇದರಲ್ಲಿ ಆಲ್ಮೋಸ್ಟ್ ಅರ್ಧ ಫಿಲ್ ಆಗಿದ್ದಾವೆ. ಇನ್ನೂ ಬಾಕಿ ಉಳಿದಿರುವಂಥ ಹುದ್ದೆಗಳು ನೆಕ್ಸ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ, ಈಗೇನು ಒಳ ಮೀಸಲಾತಿ ಜಾರಿ ಆಗಿದೆ, ಇನ್ನೇನು ಕೆಲವು ದಿನಗಳು ಅಥವಾ ತಿಂಗಳಲ್ಲಿ ಇನ್ನು 2ರಿಂದ 3 ತಿಂಗಳೊಳಗೆ ಈ ಒಂದು ಹುದ್ದೆಗಳಿಗೆ ನೋಟಿಫಿಕೇಷನ್ನ ಮಾಡಲಿದ್ದಾರೆ. ಹಾಗಾಗಿ ಯಾರೆಲ್ಲ ಪ್ರೌಢಶಾಲೆ ಮತ್ತು PST, GPSTR, HSTR ಮತ್ತು PU ಲೆಕ್ಚರ್ ಯಾರೆಲ್ಲ ಈ ಒಂದು ಶಿಕ್ಷಕ ಆಕಾಂಕ್ಷಿಗಳಿದ್ದೀರೋ ಆದಷ್ಟು ನೀವೇನು ಮಾಡಬೇಕಪ್ಪ ಅಂದರೆ ಈಗಲಿಂದನೇ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಕೆಲವೇ ದಿನಗಳಲ್ಲಿ ನೇಮಕಾತಿ ಅಂತೂ ಆಗೋದು 100ಕ್ಕೆ 100 ಸತ್ಯ. ಹಾಗಾಗಿ ನೀವು ಈಗಲಿಂದನೇ ನಿಮ್ಮ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡೀಲಿಕ್ಕೆ ಅನುಕೂಲವಾಗುತ್ತೆ. ಹಾಗೆ ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದಲ್ಲಿ ಲಿಂಕ್ ಶೇರ್ ಮಾಡಿ. ಈ ಒಂದು ನಮ್ಮ ಚಾನಲ್ನಲ್ಲಿ PST, GPSTR, HSTR ಮತ್ತು PU ಲೆಕ್ಚರ್ ಇದಕ್ಕೆ ಸಂಬಂಧಿಸಿದಂತಹ ಕ್ಲಾಸ್ಗಳನ್ನು ಕೂಡ ನಾವು ಶೀಘ್ರದಲ್ಲೇ ಪ್ರಾರಂಭ ಮಾಡಲಾಗುವುದು. ಅದೇ ರೀತಿಯಾಗಿ ಈ ಒಂದು ಶಿಕ್ಷಕರ ಹುದ್ದೆಗಳಿಗೆ ಬೇಕಾಗುವಂತಹ ಎಲ್ಲ ಒಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಮೂಲಕ ತಿಳಿಸುತ್ತೇನೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ.